ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಗುಡ್ ನ್ಯೂಸ್, ಲೇಟೆಸ್ಟ್ ಅಪ್ಡೇಟ್, ಅಧಿಸೂಚನೆ ಕೂಡ ಬರುತ್ತೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ 15ರಿಂದ 20 ದಿನಗಳಲ್ಲಿ ನಿಮಗೆ ತುರ್ತಾಗಿ ಶಿಕ್ಷಕರ ನೇಮಕಾತಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ನಡೀತಿದೆ ಅಂತ ಮಾಹಿತಿ ಬಂದಿದೆ. ನಿಮಗೆ ಗೊತ್ತಿದೆ ಆಲ್ರೆಡಿ, ನಿಮಗೆಲ್ಲ ಸರ್ಕಾರದಲ್ಲಿ ಏನೆಲ್ಲ ನಡೀತಿದೆ ಅಂತ. ಆಲ್ರೆಡಿ ಪ್ರೊಟೆಸ್ಟ್ ಕೂಡ ನಡೀತು, ಸರ್ಕಾರಕ್ಕೆ ಮುಜುಗರ ಆಯ್ತು, ದೊಡ್ಡ ಇಶ್ಯೂಸ್ ಕೂಡ ಆಯ್ತು. ಆ ನಿಟ್ಟಿನಲ್ಲಿ ಶುರು ಆಗ್ತಿದೆ. ಈಗ ಏನಂದ್ರೆ ಬೆಂಗಳೂರಿನ ನಗರದಲ್ಲಿ ಸಂಖ್ಯೆ ಕಡಿಮೆ ಇತ್ತು, ಆದರೆ ಈಗ ಬೆಂಗಳೂರು ನಗರದಲ್ಲಿ ಹುದ್ದೆಗಳು ಕೂಡ ಹೆಚ್ಚಳ ಆಗ್ತವೆ ಅಂತ ಕೂಡ ಮಾಹಿತಿ ಬಂದಿದ್ದಾರೆ. ಜೊತೆಗೆ ವಾಣಿಜ್ಯ ಶಾಸ್ತ್ರ ಪದವಿ ಹೊಂದಿದವರಿಗೆ ಮತ್ತೊಮ್ಮೆ ಸುವರ್ಣಾವಕಾಶ ಅಂದರೆ 460 ಗ್ರೂಪ್ ಸಿ ಹುದ್ದೆಗಳು ಸಹ ಅಧಿಸೂಚನೆ ಹೊರ ಬರಲಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಬಟ್ ಶಿಕ್ಷಕರ ನೇಮಕಾತಿ ಯಾವಾಗ ಶುರು ಆಗುತ್ತೆ, ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ನಿಮಗೆ ಗೊತ್ತಿರೋ ಸದ್ಯಕ್ಕೆ ಆರ್ಥಿಕ ಇಲಾಖೆ ಯಾವೆಲ್ಲ ಅನುಮೋದನೆ ಕೊಟ್ಟಿದ್ದು ಆ ಹುದ್ದೆಗಳಿಗೆ ಮಾತ್ರ ನಿಮಗೆ ಶುರು ಆಗುವ ಸಾಧ್ಯತೆ ಕೂಡ ಇದೆ. ಮಾರ್ಚ್ ತಿಂಗಳ ಇದೆ, ಮಾರ್ಚ್ ನಡೀತದೆ. ಮಾರ್ಚ್ ತಿಂಗಳ 2ನೇ ವಾರದಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಮಾರ್ಚ್ 2ನೇ ವಾರ ನಿಮಗೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಗಳಿಗೆ ನೋಟಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಎಲ್ಲ ರೀತಿ ತಯಾರಿಗಳು, ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾರೆ ಎಂದು ಕೆಲವು ಮೂಲ ಮಾಹಿತಿಗಳಿಂದ ಬಂದಿದೆ. ನಿಮಗೆ ನೇಮಕಾತಿ ಪ್ರಕ್ರಿಯೆ ಕೂಡ ಶುರು ಮಾಡ್ತಿದ್ದಾರೆ, ರೋಸ್ಟರ್ ಬಿಂದು ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ನೋಟಿಫಿಕೇಶನ್ ಕೂಡ ನಡೀತಾ ಇದೆ. ಸಾಕಷ್ಟು ಜನ ಒತ್ತಡ ಆಗ್ತಾ ಇದ್ದಾರೆ. ಏನಂದ್ರೆ ಕೆಲವೊಂದಕ್ಕೆ ಬೇರೆ ಬೇರೆ ಇದಕ್ಕೆ ನಿಮಗೆ KA ಮಾಡಲಿ, KPSC ಬೇಡ, KPSC ಹುದ್ದೆಗಳಿಗೆ. ಬಿಕಾಸ್ KA ಬಂದ್ಬಿಟ್ಟು ಪಾರದರ್ಶಕವಾಗಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಿಮಗೆ ಮಾರ್ಚ್ 2ನೇ ವಾರದಲ್ಲಿ ನಿಮಗೆ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ. ಪ್ಲಸ್ ನಿಮಗೆ ನೇಮಕಾತಿ ಆದಷ್ಟು ಬೇಗ ಶುರು ಆಗ್ತದೆ. ಬಿಕಾಸ್ ಸರ್ಕಾರಕ್ಕೆ ಒತ್ತಡ ಇದೆ. ಸರ್ಕಾರ 30 ದಿನಗಳಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ CM ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಇಶ್ಯೂಸ್ ಆಗಿರೋ ಕಾರಣ ನಿಮಗೆ ನೇಮಕಾತಿ ಪ್ರಕ್ರಿಯೆ ಶುರು ಆಗ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.